ಮೋನಿಕಾ ಹೇಗಿದ್ದೀರಿ? ಹೌ ಆರ್ ಯು ಟುಡೇ? ನಾನು ಇದನ್ನ ನಿಮ್ಮನ್ನ ಕೇಳಲೇಬೇಕು. ಚೆನ್ನಾಗಿದ್ದೀನಿ ಇವತ್ತು. ಓಕೆ, ಚೆನ್ನಾಗಿ ತಯಾರಿ ಮಾಡ್ಕೊಂಡು ಬಂದಿದ್ದೀರಾ? ಚೆನ್ನಾಗಿ ತಯಾರಿ. ನರ್ವಸ್ನೆಸ್ ಇದೆಯಾ, ಎಕ್ಸೈಟ್ಮೆಂಟ್ ಇದೆಯಾ, ಖುಷಿ ಇದೆಯಾ, ಜೋಶ್ ಇದೆಯಾ, ಎನರ್ಜಿ ಇದೆಯಾ, ಏನಿದೆ? ಸ್ವಲ್ಪ ನರ್ವಸ್ನೆಸ್ ಅದು ಹೋಗುತ್ತೆ ಇನ್ನು ಸ್ವಲ್ಪ ಹೊತ್ತಲ್ಲಿ. ಐ ಆಮ್ ಶ್ಯೂರ್ ಯು ವಿಲ್ ಸಿಂಗ್ ವೆಲ್. ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾವ ಹಾಡು ಹಾಡ್ತಿದ್ದೀರಿ ಬೈ ದ ವೇ? ನಾನು ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಬೆಂಕಿದ ಕೀ ಯಾರವಕಿ. ಓಕೆ, ಕೇಳೋಣ ಈ ಗೀತೆನ. ಇಟ್ಟುಕೊಂಡು ಬೆಂಕಿದ ಕೀಯರಾವಕಿ ವಂಕಿ ತೊಳ ತೋರಿಸುತ್ತಳ ಸುಂಕದ ಕಟ್ಟಿಮ್ಯಾಗ ಸುಂಕಾದ ಕಟ್ಟಿಮ್ಯಾಗ. ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಬೆಂಕಿದ ಕೀಯರಾವಕಿ ವಂಕಿ ತೊಳ ತೋರಿಸುತ್ತಳ ಸುಂಕದ ಕಟ್ಟಿಮ್ಯಾಗ ಸುಂಕಾದ ಕಟ್ಟಿಮ್ಯಾಗ. ಅಣ್ಣ ಮಾವ ಅಂತಾರಂಸಿ ಬಣ್ಣದ ಮಾತಾಡು ಕೊತ್ತ, ಅಣ್ಣ ಮಾವ ಅಂತಾರಂಸಿ ಬಣ್ಣದ ಮಾತಾಡು ಕೊತ್ತ. ಅಂತೂ ಇಂತೂ ಸಂತೆ ಪೆಟ್ಟಿಗೆ ಮುಂಚೆ ಹೊಂಟಾಕಿ ಇಕ್ಕಿ ಮೊದ್ಲೇ ಬಂದಾಕಿ. ಅಂತೂ ಇಂತೂ ಸಂತೆ ಪೆಟ್ಟಿಗೆ ಮುಂಚೆ ಹೊಂಟಾಕಿ ಇಕ್ಕಿ ಮೊದ್ಲೇ ಬಂದಾಕಿ. ಟೊಂಗದ ಮ್ಯಾಲ ಕೈ ಇಟ್ಟುಕೊಂಡು ಪಿಂಕಿದ ಕೀಯರಾವಕಿ ವಂಕಿ ತೊಳ ತೋರಿಸುತ್ತಾಳ ಸುಂಕದ ಕಟ್ಟಿಮ್ಯಾಗ ಸುಂಕಾದ ಕಟ್ಟಿಮ್ಯಾಗ. ಕಮ್ಮಗ ನಾಲಿಗೆ ಚಾಚುತ್ತಾಳ ಸುಮ್ಮ ಸುಮ್ಮನೆ ನಾಚುತ್ತಾಳ. ಕಮ್ಮಗ ನಾಲಿಗೆ ಚಾಚುತ್ತಾಳ ಸುಮ್ಮ ಸುಮ್ಮನೆ ನಾಚುತ್ತಾಳ. ದುಂಬಿ ಕೂಡ ಕುಡಿದ ಹಾಂಗ ಬುಂಗ ಹೊಂಟಾಕಿ ಇಕ್ಕಿ ಮೊದ್ಲೆ ಬಂದಾಕಿ. ದುಂಬಿ ಕೂಡ ಕುಡಿದ ಹಾಂಗ ಬೊಂಬೆ ಬಂಟಾಕಿ ಇಕ್ಕಿ ಮೊದ್ಲೆ ಬಂದಾಕಿ. ಟೊಂಗದ ಮ್ಯಾಲ ಕೈ ಇಟ್ಟುಕೊಂಡು ಬಿಂಕಿದ ಕೀಯರಾವಕಿ ವಂಕಿ ತೊಳ ತೋರಿಸುತ್ತಾಳ ಸುಂಕದ ಕಟ್ಟಿಮ್ಯಾಗ ಸುಂಕಾದ ಕಟ್ಟಿಮ್ಯಾಗ. ಹೈ ಸುಂಕದ ಕಟ್ಟಿಮ್ಯಾಗ ಸುಂಕಾದ ಕಟ್ಟಿಮ್ಯಾಗ. ಸುಂಕದ ಕಟ್ಟಿಮ್ಯಾಗ ಸುಂಕಾದ ಕಟ್ಟಿಮ್ಯಾಗ. ಸುಂಕದ ಕಟ್ಟಿಮ್ಯಾಗ ಸುಂಕಾದ ಕಟ್ಟಿಮ್ಯಾಗ. ಸುಂಕದ ಕಟ್ಟಿಮ್ಯಾಗ ಸುಂಕಾದ ಕಟ್ಟಿಮ್ಯಾಗ. ಧನ್ಯವಾದಗಳು. ಟೊಂಕದ ಮ್ಯಾಲ ಕೈ ಇಟ್ಟುಕೊಂಡು ಬೆಂಕಿದ ಕೀಯರಾವಕಿ. ಮೋನಿಕಾ, ನೀವು ಹಾಡು ಆದ್ಮೇಲೆ ನಾನು ಒಂದು ಎಕ್ಸ್ಪ್ರೆಷನ್ ಅಬ್ಸರ್ವ್ ಮಾಡಿದೆ. ಹಾ ಅಪ್ಪ ಹಾಡು ಮುಗಿಸ್ಬಿಟ್ಟೆ, ಇದು ಮುಗಿದೋಯ್ತಂತ. ಓಕೆ, ದಟ್ ಇಸ್ ವೆರಿ ಕ್ಯೂಟ್. ಓಕೆ, ಇನ್ನು ಓಕೆ ಕೇಳೋದಾ? ಪ್ಲೀಸ್. ಓಕೆ, ಮುನಿರಾಜು ಸರ್. ಮೂಗ್ತಿ ಎಲ್ಲ ಬರ್ತು ಬಂದ್ಯಮ್ಮ. ಸರ್ ಮೂಗ್ತಿ ಹಾಕೊಂಡಿಲ್ಲ. ಇದು ಹುಡುಗ ಹಾಡು ಹಾಡುತ್ತಾನೆ ಹೌದು ಹೌದು ಸರ್. ಅಲ್ವಾ? ಹುಡುಗಿ ಹಾಡಿದೆ. ಹುಡುಗಿ ಮೇಲೆ ಹಾಡಿದ್ದು ಹುಡುಗ ಹಾಡು. ಸಂಗದ ಕಟ್ಟೆ ಅಂದ್ರೆ ಏನು? ಹಳ್ಳಿ ಕಟ್ಟೆ ಇರುತ್ತಲ್ಲ ಸರ್, ಕಟ್ಟೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾರೆ. ಹೌದಾ? ಅದಕ್ಕೆ ಸುಂಗದ ಕಟ್ಟೆ ಅಂತಾರ? ಹಂಗಾರೆ ಪಂಚಾಯತಿ ಕಟ್ಟೆ ಅಂದ್ರೆ ಅದಿದ್ರೆ ತಾನೇ ಈಗ, ಅಲ್ವಾ? ನೋಡಿ, ಜನಪದ ಭಾಷೆ ಹಾಡು. ನಿಮ್ಮ ಮಾತೃಭಾಷೆ ಕನ್ನಡನ? ಕನ್ನಡ ಸರ್. ಆದರೆ ಕಲ್ತಿದ್ದು ಕನ್ನಡ ಅಲ್ಲ. ನನ್ನ ಓದ್ತಿರೋದು ಕೇಂದ್ರೀಯ ವಿದ್ಯಾಲಯ, ಅಲ್ಲಿ ಕನ್ನಡ ಭಾಷೆ ಇರಲ್ಲ. ಯಾವ ಊರಿನವ್ರು ನೀವು? ಬೆಂಗಳೂರವರೇ ಸರ್. ಆದರೆ ಉತ್ತರ ಕರ್ನಾಟಕದ ಭಾಷೆ ಕೇಂದ್ರೀಯ ವಿದ್ಯಾಲಯ ಥರ್ಡ್ ಲ್ಯಾಂಗ್ವೇಜ್ ಏನೋ ಕನ್ನಡ. ಲ್ಯಾಂಗ್ವೇಜ್ ಇರೋದೇ ಇಲ್ಲ. ಲ್ಯಾಂಗ್ವೇಜ್ ಇರಲಿಲ್ಲಂತೆ. ಹೇಳಿ ಮಾಡಿಸ್ಬೇಕಪ್ಪ ಲ್ಯಾಂಗ್ವೇಜ್ ಕಲಿಸ್ತೀವಿ. ನಾವು ಟ್ರಾನ್ಸ್ಫರ್ ಆಗ್ತಿರ್ತೀವಿ ಸರ್ ಬೇರೆ ಸ್ಟೇಟ್ಸ್ಗೆ. ಗೊತ್ತಾಯ್ತು. ಹಾಂ, ಅವಾಗ ಕನ್ನಡ ಬೇಕಾಗಲ್ಲ ಅಂತ ಹೇಳಿ ಅಲ್ಲಿ. ನೀವು ಕಲ್ತ್ರಿ ಕನ್ನಡ, ಮಾತೃಭಾಷೆ ಕನ್ನಡ ಅಲ್ವಾ? ಮಾತೃಭಾಷೆ ಕನ್ನಡ ಸರ್. ಆದರೆ ಊರು ಬೆಂಗಳೂರೇ. ಬೆಂಗಳೂರೇ. ಮೂಲ ನಿಮ್ಮ ಉತ್ತರ ಕರ್ನಾಟಕದ ಭಾಷೆನ ಹಾಡಿದ್ರಿ, ಅದನ್ನು ಕಲ್ತು ಹಾಡಿದ್ರಲ್ಲ, ಅದಕ್ಕೊಂದು ಚಪ್ಪಾಳೆ. ಅದು ಪದಗಳ ಉಚ್ಚಾರಣೆ ಮಾಡೋದು ಕಷ್ಟ ಅಲ್ವಾ? ಅದನ್ನು ಹಾಡಬೇಕಾದ್ರೆ ನೀವು ಶ್ರುತಿ ಕಡೆ ಮತ್ತು ಕಂಟ್ರೋಲು ಮುಗಿಸ್ಬಿಟ್ನಪ್ಪ ಸದ್ಯಕ್ಕೆ ಅನ್ನೋ ಮಟ್ಟಕ್ಕೆ ಇತ್ತು.
ಆದರೆ ಮುಂದಿನ ಹಾಡುಗಳು ಇನ್ನಷ್ಟು ಚೆನ್ನಾಗಿ ಹಾಡಿ. ಸುಂಕದ ಕಟ್ಟೆ ಅಂದರೆ ಹಿಂದಿನ ಕಾಲದಲ್ಲಿ ಸುಂಕ ತಗೊಳ್ಳೋಕ್ಕೆ ಯಾವುದೇ ವ್ಯಾಪಾರ ಹೋದರೆ ಒಂದು ಕಟ್ಟೆ ಅಂತ ಇರ್ತಿತ್ತು, ಅಲ್ಲಿಂದ ಆಚೆಗೆ ಹೋದರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮೂರಿಂದ ಬರಬೇಕಾದ್ರೆ ಋಷಭಾವತಿ ನದಿ, ಅಲ್ಲಾದಮೇಲೆ ಸುಂಕದ ಕಟ್ಟೆ, ಅದಾದಮೇಲೆ ನಮ್ಮೂರು. ನಮ್ಮ ಅಜ್ಜ ನಮ್ಮವರೆಲ್ಲ ತರಕಾರಿಗಳನ್ನ ಒತ್ಕೊಂಡು ಮಾರ್ಕೆಟಿಗೆ ತಂದು ಹಾಕಿ ಅದನ್ನು ಹೋಗ್ಬೇಕಾದ್ರೆ, ತೊಗೊಂಡೋಗ್ಬೇಕಾದ್ರೆ ಟ್ಯಾಕ್ಸ್ ಇಲ್ಲ, ವಾಪಸ್ ಹೋಗ್ಬೇಕಾದ್ರೆ ಎಷ್ಟು ಮಾರಿದೆ ಅಂತ ಲೆಕ್ಕ ಬರೆದಿಟ್ಟಿದ್ರಲ್ಲ ಅಷ್ಟನ್ನು ಕೊಟ್ಟು ಹೋಗ್ಬೇಕಾಗಿತ್ತಂತೆ. ಟ್ಯಾಕ್ಸ್ ಕಲೆಕ್ಷನ್ ಜಾಗ, ಅದಕ್ಕೆ ಸುಂಕದ ಕಟ್ಟೆ ಅಂತ ಕರೀತಾರೆ. ಇಲ್ಲೇ ಪಕ್ಕದಲ್ಲೇ ಇದೆ ಒಂದು ಸುಂಕದ ಕಟ್ಟೆ ಊರು. ಆದರೆ ಈಗೆಲ್ಲ ಅಲ್ಲಲ್ಲೇ ಸುಂಕದ ಕಟ್ಟೆ ಇತ್ತು, ಈಗ ಅದಿಲ್ಲ. ಪಂಚಾಯತಿ ಕಟ್ಟೆಗಳು ಇಲ್ಲ, ಸುಂಕದ ಕಟ್ಟೆಗಳು ಇಲ್ಲ, ಎಲ್ಲ ಕಟ್ಟೆಗಳು ಮಾಯ ಆಗಿದೆ. ಈಗ ಕಾಲ ಕೆಟ್ಟೋಯ್ತಂತ ನಾವು ಕಟ್ಟಿ ಮೇಲೆ ಮಾತಾಡ್ತೀವಿ, ಕಾಲ ಕೆಟ್ಟಿಲ್ರಪ್ಪ ನಮ್ಮ ತಲೆ ಕೆಟ್ಟೈತಿ ಅಂತ ಆಗಿದೆ. ಧನ್ಯವಾದಗಳು. ಅರ್ಚನಾ ಮ್ಯಾಮ್. ನಗುಮೊಗದ ಮೋನಿಕಾ, ನಗುಮೊಗದ ಒಡತಿ, ಆದರೆ ಭಯಂಕರ ಟೆನ್ಷನ್ನು. ನಾನು ಒಂದು ಕಿವಿ ಮಾತು ಹೇಳ್ತೀನಿ, ಹಾಡಲು ನೀವು ವೇದಿಕೆ ಮೇಲೆ ಬರುವಾಗ ನಂದಿದು ವೇದಿಕೆ ಅಂತ ಆ ಹುಮ್ಮಸ್ಸಲ್ಲಿ ಬರಬೇಕು. ಯಾವಾಗ ಹೋಗ್ತೀನಪ್ಪ ಅಂದ್ಕೊಂಡು ಬರಬಾರ್ದು. ಯಾಕದು ಅಷ್ಟು ಭಯ? ಇಲ್ಲಿ ನಾವು ಜಡ್ಜಸ್ ಅಲ್ಲ, ನಾವು ಇಲ್ಲಿ ಕೂತೇ ಇಲ್ಲ ಅಂದ್ಕೊಂಡು ಹಾಡಿ. ನಾವು ಆಡಿಯನ್ಸು ಅಲ್ವಾ? ಆಮೇಲೆ ನಮಗೆ ತೋಚಿದ್ದು ನಾವು ಹೇಳ್ತೀವಿ ಅಷ್ಟೆ. ನಾನು ಸುಮಾಗೆ ಏನು ಹೇಳಿದೆ, ಸೇಮ್ ರಿವೈಂಡ್ ಆ್ಯಂಡ್ ಪ್ಲೇ. ನಿಮ್ಮ ಧ್ವನಿಯಲ್ಲಿ ಕೂಡ ಶಕ್ತಿ ಇದೆ, ಆದರೆ ಹೈ ಪಿಚ್ಚಿಗೆ ಹೋದಾಗ ಯೂಡ್ಲಾಗುತ್ತೆ ವಾಯ್ಸು. ಆವಾಗ ನೀವು ಸ್ವಲ್ಪ ಫಾಲ್ಸ್ ಟೋನಿಗೆ ಕನ್ವರ್ಟ್ ಮಾಡ್ಕೋಬೇಕು. ಆಮೇಲೆ ಶ್ರುತಿ ತುಂಬ ಆಚೆ ಆಯ್ತಮ್ಮ, ಎಲ್ಲೂ ಸ್ಟೇಬಲ್ಲಾಗಿ ಯಾವ ಒಂದು ಅಕ್ಷರದ ಮೇಲೂ ಕೂಡ ಇದು ಯಾವ ಸ್ವರ ಅಂತ ಗೊತ್ತೇ ಆಗ್ತಿಲ್ಲ, ಅಷ್ಟು ಹಿಡ್ತಾ ತಪ್ತಾ ಇತ್ತು. ಅದ್ರ ಕಡೆ ನೀವು ಬಹುಶಃ ನಿಮ್ಮ ಭಯದಿಂದ ಆ ಕಡೆ ಫೋಕಸ್ ಕಮ್ಮಿ ಆಗಿದೆ. ಭಯ ಆದಾಗ ಇದೇ ಪ್ರಾಬ್ಲಮ್ ಆಗೋದು, ನಿಮ್ಮ ಹಾಡಿನ ಕಡೆ ಗಮನ ಹೊಟ್ಟೋಗುತ್ತೆ. ಆಮೇಲೆ ನೀವು ಯಾವಾಗ ಭಯ ಪಟ್ಕೋತೀರಿ ಅವಾಗ ನಿಮ್ಮ ಉಸಿರಾಟದಲ್ಲಿ ತುಂಬ ಏರಿಳಿತ ಆಗುತ್ತೆ. ಆವಾಗ ಧ್ವನಿ ನಡ್ಕ ಬರುತ್ತೆ. ನಡ್ಕ ಬಂದಾಗ ಸ್ವರ ಎಲ್ಲ ನಡ್ಗಕ್ಕೆ ಶುರುವಾಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ ಟೈಮ್ ಬರುವಾಗ ಕಾನ್ಫಿಡೆನ್ಸಲ್ಲಿ ಬನ್ನಿ, ಖುಷಿಯಾಗಿ ಬನ್ನಿ. ನಿಮ್ಮ ನಗುವಿಂದ ನಮಗೆಲ್ಲ ಎಷ್ಟು ಖುಷಿ ಕೊಡ್ತಿರಲ್ಲ, ಅದೇ ಖುಷಿಯನ್ನು ನೀವು ಒಳಗೂ ಇಟ್ಕೊಂಡು ಬನ್ನಿ, ಆಯಿತಾ? ಬಂದು ಪ್ರತಿಯೊಂದು ಪದದ ಮೇಲೂ, ಪ್ರತಿಯೊಂದು ಅಕ್ಷರದ ಮೇಲೂ, ಪ್ರತಿಯೊಂದು ಸ್ವರದ ಮೇಲೂ ಗಮನ ಕೊಟ್ಟು ಹಾಡಿ, ಆಯಿತಾ? ಒಳ್ಳೆಯದಾಗಲಿಮ್ಮ. ಧನ್ಯವಾದಗಳು. ಓಕೆ, ವೇಮಗಿಲ್ ಸರ್. ಚೆನ್ನಾಗಿ ಆಡಿದ್ವಿ. ಅಪರೂಪದ ಗೀತೆಗಳು ಆಗಲೇ ನಾನು ಹೇಳ್ದಾಗೆ ಇವೆಲ್ಲ ಕೆಲವೆಲ್ಲ ಈ ಗೀತೆಗಳು ಕೇಳಲಿಕ್ಕೆ ಇಂಪಾಗಿರುತ್ತವೆ. ಆದರೆ ಎರಡೇ ಚರಣದಲ್ಲಿ ಮುಗಿದೋಯ್ತೇನೋ ಅನ್ನಿಸ್ತು ನಮಗೆ. ಹಾಡು ಪೂರ್ತಿಯಾಗಿ ಇನ್ನೂ ಒಂದು ಚರಣ ಇರ್ಬೋದೇನೋ ಅಂದ್ಕೊಂಡಿವಿ. ಪರವಾಗಿಲ್ಲ, ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ ನಿಮಗೆ ಮುಂದಿನ. ಧನ್ಯವಾದಗಳು ಸರ್, ಧನ್ಯವಾದಗಳು. ಓಕೆ ಮೋನಿಕಾ, ಸಾಕಷ್ಟು ಇನ್ಪುಟ್ ಸಿಕ್ತು ನಿಮಗೆ. ಆ್ಯಂಡ್ ಯಾಕೆ ಭಯ? ಅಲ್ಲಿ ನೋಡಿ ಎಷ್ಟು ಸುಂದರವಾಗಿದ್ದಾರೆ ನಮ್ಮ ಮೇಡಮ್ ಆಗಲಿ, ಆ್ಯಂಡ್ ನಮ್ಮ ಜಡ್ಜಸ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸೊ ಭಯ ಬಿಟ್ಟು ಫುಲ್ಲು ನೆಕ್ಸ್ಟ್ ಟೈಮಿಂದ ಫುಲ್ ಕಾನ್ಫಿಡೆನ್ಸಲ್ಲಿ ಬನ್ನಿ. ಓಕೆ ಓಕೆ ಮ್ಯಾಮ್. ಓಕೆ, ಕಮ್ ಆನ್.